ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣೆ ಚಲನೆಯಿಂದ ಉಂಟಾಗುವ ಶೀತಲ ಇಳಿಜಾರು ಮುಖದ ಗಾಳಿಯನ್ನು ಹೇಗೆನ್ನುವರು ಕೆಟಬ್ಯಾಟಿಕ್ ಗಾಳಿಗಳು. ಭೂಮಿಯ ಮೇಲ್ಮೈಯಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರುತ್ತದೆ. ಇದಕ್ಕೆ ಕಾರಣ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆಯಾಗಿದ್ದು ಭೂಮಧ್ಯ ರೇಖೆಯ ಬಳಿ ಉಬ್ಬಿದೆ. ಮನುಷ್ಯನ ದೇಹದ ಭಾರವು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಸೌರವ್ಯೂಹದಲ್ಲಿ ಭೂಮಿಯ ಕಕ್ಷೆಯ ಆಕಾರವು ಅಂಡಾಕಾರ ದೀರ್ಘವೃತ್ತ ಆಗಿರುತ್ತದೆ. ನೀರು 19.6 ಮೀಟರ್ ಎತ್ತರದಿಂದ ಬೀಳುತ್ತದೆ. ಬೀಳುವ ತಳದಲ್ಲಿ ಕೆಳಭಾಗ ನೀರಿನ ವೇಗವು ಡ್ಯಾಶ್ ಆಗಿದೆ 39.2 ms1. ತೇಲುತ್ತಿರುವ ಹಡಗಿನ ಗುರುತ್ವ ಕೇಂದ್ರ ಆಪ್ಲಾನ್ ಕೇಂದ್ರದ ಮೇಲಿರುತ್ತದೆ. ಆಪ್ಲವ ಕೇಂದ್ರದ ಕೆಳಗಿರುತ್ತದೆ. ಆಪ್ಲಾನ್ ಕೇಂದ್ರದೊಂದಿಗೆ ಇರುತ್ತದೆ. ಇದಕ್ಕೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸಮುದ್ರದಲ್ಲಿ ಉಬ್ಬರವಿಳಿತಗಳು ಉಂಟಾಗುವುದು ಚಂದ್ರ ಮತ್ತು ಸೂರ್ಯರ ಆಕರ್ಷಣೆಯಿಂದ. ಲೇಸರ್ ಚಿಕಿತ್ಸೆಗೆ ಬದಲಾಗಿ ಸೂರ್ಯ ಶಸ್ತ್ರಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದ ದೇಶ ಚೀನಾ. ರೂಬಿ ಲೇಸರ್ನ ಕೆಂಪು ಬಣ್ಣಕ್ಕೆ ಕಾರಣ ಕ್ರೋಮಿಯಂ ಆಯಾನುಗಳು. ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಸಿಕೊಳ್ಳುವುದರಿಂದ ಯಾವ ಮಾಲಿನ್ಯ ಉಂಟಾಗುತ್ತದೆ? ರೇಡಿಯೋ ಆಕ್ಟಿವ್ ರೇಡಿಯೇಷನ್ ಮಾಲಿನ್ಯ ಉಂಟಾಗುತ್ತದೆ. ಲೇಸರ್ ಪ್ರಿಂಟರ್ನಲ್ಲಿ ಕೆಳಗಿನ ಯಾವ ಲೇಸರ್ ಮಾದರಿಯು ಬಳಕೆಯಾಗುತ್ತದೆ? ಅನಿಲ ಲೇಸರ್. ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು? ಅತಿನೇರಳೆ ವಿಕಿರಣ. ಬೆಸಗುಗಾರರು ಕನ್ನಡಕ ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ? ಕಣ್ಣುಗಳನ್ನು ಅತಿನೇರಳೆ ಕಿರಣಗಳಿಂದ ರಕ್ಷಿಸಲು. ಚಲನಚಿತ್ರಗಳು ಸತತ ಚಲನದ ಅನುಭವವನ್ನು ಕೊಡಲು ಕಾರಣವಾದ ತತ್ವವು ದೃಷ್ಟಿಯ ಸ್ಥಿರತೆ. ಈ ಕೆಳಗಂಡ ಯಾವ ವಿದ್ಯುತ್ಕಾಂತೀಯ ಅಲೆಗಳ ತರಂಗಾಂತರ ಉದ್ದವಾಗಿರುತ್ತದೆ? ಅತಿ ಕೆಂಪು ಕಿರಣಗಳು. ವಿದ್ಯುದಯಸ್ಕಾಂತ ತರಂಗಗಳ ಬೆಳವಣಿಗೆ ಈ ಕ್ರಮವಾಗಿರುತ್ತದೆ: ಸೂಕ್ಷ್ಮ ಅಲೆಗಳು, ಅತಿನೇರಳೆ ಕಿರಣಗಳು, ವಾಯ್ ಕಿರಣಗಳು. ಇರುಳು ದೃಷ್ಟಿ ಸಾಧನವೊಂದರಲ್ಲಿ ಕೆಳಗಿನ ತರಂಗ ನಮೂನೆಗಳಲ್ಲಿ ಯಾವುದು ಬಳಸಲ್ಪಡುತ್ತದೆ? ಅವರೋಹಿತ ತರಂಗಗಳು. ನೇರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸಿದವರು JW ರಿಟ್ಟರ್. ಕೃತಕ ರತ್ನಗಳು ಹಾಗೂ ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಡ್ಯಾಶ್ ಕಿರಣಗಳನ್ನು ಬಳಸಲಾಗುತ್ತದೆ. ನೇರಳಾತೀತ ಕಿರಣಗಳು. ಸಿಟಿ ಸ್ಕ್ಯಾನಿಂಗ್ಗೆ ಬಳಸುವುದು ಎಕ್ಸ್ರೇ ಕಿರಣಗಳು. ಕ್ಷಕಿರಣ ಎಂದರೆ ನೈಜವಾಗಿ ವಿದ್ಯುತ್ಕಾಂತೀಯ ಅಲೆಗಳು. ಟಿವಿ ಕಾರ್ಯ ನಿರ್ವಹಿಸಲು ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡುವ ವಿಕಿರಣದ ಮಾದರಿ ಇನ್ಫ್ರಾರೆಡ್. ಕೋಟಾ ದಾಖಲಾತಿ ಕಂಡುಹಿಡಿಯಲು ಬಳಸುವ ಕಿರಣ ನೇರಳಾತೀತ ಕಿರಣಗಳು. ಒಂದು ಗೊತ್ತಾದ ವಸ್ತು ಅಥವಾ ದೃಶ್ಯದ ಸಂಪೂರ್ಣ 3D ಛಾಯಾಚಿತ್ರವನ್ನು ತೆಗೆಯಲು ನೆರವಾಗುವ ತಂತ್ರ ಯಾವುದು? ಆಲೋಗ್ರಫಿ. ಈ ಕೆಳಗಿನವುಗಳಲ್ಲಿ ಸತ್ಯವಾಗಿರುವ ವಾದವನ್ನು ಕಂಡುಹಿಡಿಯಿರಿ. ರೇಡಾರ್ ದ್ಯುತಿವಿದ್ಯುತ್ ಪರಿಣಾಮವನ್ನು ಬಳಸಿಕೊಂಡು ಕೆಲಸ ಮಾಡುವ ಸಲಕರಣೆಯಾಗಿದೆ. 2 ಪಿಸ್ಟನಿನ ರೇಖೆಯ ಚಲನೆಯನ್ನು ಚಕ್ರದ ವರ್ತುಲ ಚಲನೆಯನ್ನಾಗಿ ಪರಿವರ್ತಿಸುವ ಯಂತ್ರಭಾಗವನ್ನು ಕಾರ್ಬ್ಯುರೇಟರ್ ಎನ್ನುತ್ತಾರೆ. ಆಪ್ಷನ್ ಡಿ ಎರಡರಲ್ಲಿ ಯಾವ ವಾದವೂ ಸತ್ಯವಿಲ್ಲ. ಶಾಶ್ವತ ದೂರದೃಷ್ಟಿ ತತ್ವವು ಈ ಕೆಳಗಿನ ಯಾವುದರ ತಯಾರಿಕೆಯ ಆಧಾರವಾಗಿದೆ? ಚಲನಚಿತ್ರಗಳು. ವಿಲಿಯಂ ರಾಂಟಿಜನ್ ಸಂಶೋಧನೆ ಕೆಳಗಿನ ಯಾವುದರ ಮೇಲೆ ಆಧರಿಸಿದೆ? ನೈಸರ್ಗಿಕ ಆಯ್ಕೆ. ಬಹುತೇಕ ಲೇಸರ್ ಸಾಧನಗಳು ಬೆಳಕನ್ನು ರಕ್ತವರ್ಣಾತೀತ ಪ್ರದೇಶದಲ್ಲಿ ಉತ್ಸರ್ಜಿಸುತ್ತವೆ. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ಕಿರಣ ರಕ್ತಾತೀತ ವಿಕಿರಣ. ಈ ಕೆಳಕಂಡವುಗಳಲ್ಲಿ ಯಾವುದು ಲೆಫಾನ್ಸ್ ವಿಭಾಗದಲ್ಲಿ ಸ್ಥಾನ ಪಡೆಯುತ್ತದೆ? ನ್ಯೂಟ್ರಿನೋಗಳು. ಕ್ಷಕಿರಣದ ತರಂಗದ ದೂರ 1 ಆಂಗ್ಸ್ಟ್ರಾಮ್. ಪ್ರತಿದೀಪ್ತಿ ಟ್ಯೂಬ್ಗಳಲ್ಲಿ ಚೋಕ್ಗಳನ್ನು ಅಳವಡಿಸಲಾಗಿರುತ್ತದೆ. ಚೋಕ್ ಸುರುಳಿಯು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡುತ್ತದೆ.
ಮೆಸಾನ್ಗಳು ಇಲ್ಲಿ ಕಂಡುಬರುತ್ತವೆ ಕಾಸ್ಮಿಕ್ ಕಿರಣಗಳಲ್ಲಿ. ಕೆಳಗಿನ ವಿವಿಧ ವಿದ್ಯುತ್ಕಾಂತೀಯ ಅಲೆಗಳ ಆವೃತ್ತಿಗಳನ್ನು ಪರಿಗಣಿಸಿ ಇಳಿಕೆ ಕ್ರಮದಲ್ಲಿ ಬರೆದರೆ ಸರಿಯಾದ ಕ್ರಮ ಮೈಕ್ರೋವೇವ್, ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್. ರೇಡಿಯೋ ತರಂಗಗಳ ವೇಗ 3 × 10 8 ಮೀಟರ್ ಪರ್ ಸೆಕೆಂಡ್. ಎರಡು ದೂರದರ್ಶನ ರಿಲೇ ಕೇಂದ್ರಗಳ ನಡುವೆ ಸಮೂಹ ಹೊಂದಲು ಕೆಳಗಿನ ಯಾವ ಉಪಕರಣಗಳು ಸಮೂಹ ಬೇಕಾಗುತ್ತದೆ? ಮೈಕ್ರೋವೇವ್ ಸಂಪರ್ಕ, ಬೂಸ್ಟರ್, ರಿಲೇ ಉಪಗ್ರಹ. ರೋಗಿಗಳ ಹೊಟ್ಟೆಯನ್ನು ಕ್ಷಕಿರಣ ಪರೀಕ್ಷೆಗೆ ಒಳಪಡಿಸುವ ಮುನ್ನ ಸೂಕ್ತ ರೂಪದಲ್ಲಿ ಬೇರಿಯಂ ಎಂಬುದನ್ನು ಕೊಡಲಾಗುತ್ತೆ. ಬೇರಿಯಂ ಕ್ಷಕಿರಣಗಳ ಉತ್ತಮ ಅವಶೋಷಕ, ಹೀರಿಕೊಳ್ಳುವಂಥ ವಸ್ತು ಮತ್ತು ಇದರಿಂದಾಗಿ ಚಿತ್ರದಲ್ಲಿನ ಇತರ ಭಾಗಗಳಿಗೆ ಹೋಲಿಸಿದಂತೆ ಹೊಟ್ಟೆಯು ಸುಸ್ಪಷ್ಟವಾಗಿ ಕಾಣಲು ಇದು ಸಹಾಯ ಮಾಡುತ್ತದೆ. ಸೆಲ್ಫೋನ್ಗಳಲ್ಲಿ ಆವೃತ್ತಿ ಸಂಖ್ಯೆಯ ಶ್ರೇಣಿಯು 824 ರಿಂದ 849 ಕಿಲೋ ಹರ್ಟ್ಜ್. ಒಂದು ನಿರ್ದಿಷ್ಟ ದೂರದಿಂದಾಚೆ ದೂರದರ್ಶನ ಸಂಕೇತಗಳು ಸಾಮಾನ್ಯವಾಗಿ ಸ್ವೀಕೃತವಾಗುವುದಿಲ್ಲ. ಇದಕ್ಕೆ ಕಾರಣ ಭೂಮಿಯ ವಕ್ರಾಕೃತಿ. ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ತರಂಗಗಳನ್ನು ಕತ್ತಲಲ್ಲಿ ನೋಡಬಹುದಾದ ಉಪಕರಣ ಸಾಧನಗಳಲ್ಲಿ ಬಳಸುತ್ತಾರೆ? ಕಡುಗೆಂಪು ಅಥವಾ ಇನ್ಫ್ರಾರೆಡ್ ತರಂಗಗಳು. ಲೇಸರ್ ಪ್ರಿಂಟರ್ನಲ್ಲಿ ಕೆಳಗಿನ ಯಾವ ಲೇಸರ್ ಮಾದರಿಯು ಬಳಕೆಯಾಗುತ್ತದೆ? ಅನಿಲ ಲೇಸರ್. ಮೊಬೈಲ್ ಫೋನ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಯಾಟರಿಗಳು ಯಾವ ವಿಧದ್ದು? ಲಿಥಿಯಂ ಅಯಾನ್ ಬ್ಯಾಟರಿ. ನೀರಿನಲ್ಲಿರುವ ಗಾಳಿಯ ಗುಳ್ಳೆಯು ಹೊಳೆಯುವುದಕ್ಕೆ ಕಾರಣ ಸಂಪೂರ್ಣ ಆಂತರಿಕ ಪ್ರತಿಫಲನ. ಈ ಕೆಳಗಂಡ ವಿದ್ಯಮಾನದಿಂದ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸಿಕೊಳ್ಳುತ್ತವೆ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಮಂಜಿನ ಮೂಲಕ ಏನು ಕಾಣಿಸುವುದಿಲ್ಲ, ಏಕೆಂದರೆ ಮಂಜಿನಲ್ಲಿರುವ ಹನಿಬಿಂದುಗಳು ಬೆಳಕನ್ನು ಚದುರಿಸುತ್ತವೆ. ಬೆಳಕಿನ ವರ್ಷ ಎನ್ನುವುದು ದೂರದ ಏಕಮಾನ. ಸಮಾನಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು? ಅಪರಿಮಿತ. ಒಂದು ಸಮತಲವಾದ ಕನ್ನಡಿಯು ನಿಮ್ಮನ್ನು ನಂಬರ್ ಸರಿಯಾಗಿ ಕಾಣಿಸ್ತಾ ಇಲ್ಲ, 13 ಇರಬಹುದು, 13 ಸೆಂಟಿಮೀಟರ್ ಪರ್ ಸೆಕೆಂಡ್ನಲ್ಲಿ ಸಮೀಪಿಸುತ್ತದೆ. ಇದರಲ್ಲಿ ನಿಮ್ಮ ಬಿಂಬವನ್ನು ಕಾಣಬಹುದು. ಯಾವ ವೇಗದಲ್ಲಿ ನಿಮ್ಮ ಬಿಂಬವು ನಿಮ್ಮನ್ನು ಸಮೀಪಿಸುತ್ತದೆ? 20 ಸೆಂಟಿಮೀಟರ್ ಪರ್ ಸೆಕೆಂಡ್. ಸಮತಲ ಕನ್ನಡಿಯಲ್ಲಿ ದೊರೆಯುವ ಪ್ರತಿಬಿಂಬವು ವಾಸ್ತವ ಭಾಸ. ದ್ವಿತೀಯ ಅಲೆಗಳು ಬೆಳಕಿನ ಸಂಜ್ಞೆಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಪೂರ್ಣ ಆಂತರಿಕ ಪ್ರತಿಫಲನ. ನಾಲ್ಕು ಚಕ್ರದ ವಾಹನಗಳು ಮತ್ತು ಆಧುನಿಕ ಮೊಬೈಲ್ಗಳಲ್ಲಿ ಹೊರಗಿನ ದರ್ಪಣದಲ್ಲಿರುವ ವಸ್ತುಗಳು ಅವುಗಳು ಗೋಚರಿಸುವುದಕ್ಕಿಂತಲೂ ಸಮೀಪದಲ್ಲಿರುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಲಾಗುತ್ತದೆ. ಇಂತಹ ದರ್ಪಣಗಳು ಪೀನಮಸೂರಗಳು. ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಒಟ್ಟು ಆಂತರಿಕ ಪ್ರತಿಫಲನ. ಸೋಪಿನ ಗುಳ್ಳೆಯು ಬಣ್ಣಬಣ್ಣವಾಗಿ ಕಾಣಿಸುತ್ತದೆ. ಇದಕ್ಕೆ ಕಾರಣ ವ್ಯತಿಕರಣ. ಕಾಮನ ಬಿಲ್ಲಿನ ರಚನೆಗೆ ಕಾರಣ ಬೆಳಕಿನ ಚದುರುವಿಕೆ. ಆಕಾಶವು ನೀಲಿಯಾಗಿ ಕಾಣುತ್ತದೆ ಏಕೆಂದರೆ ಭೂಮಿಯ ವಾಯುಮಂಡಲವು ನೀಲಿ ಬೆಳಕನ್ನು ಪ್ರತಿಬಿಂಬಿಸುತ್ತದೆ. ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಬೆಳಕಿನ ವ್ಯತಿಕರಣ. ಸಮತಲ ದರ್ಪಣದಲ್ಲಿ ಮೂಡುವ ಪ್ರತಿಬಿಂಬವು ದರ್ಪಣದ ಮುಂಭಾಗದಲ್ಲಿ ನೈಜ. ಬೆಳಕಿನ ಇತರ ಸಂಯುಕ್ತ ಮೂಲಗಳು ಅಥವಾ ಲೇಸರ್ನಿಂದ ಪ್ರವೇಶಿಸುವ ಎರಡು ಬೆಳಕಿನ ದಂಡಗಳಿಂದಾದ 3 ಆಯಾಮೀಯ ಬಿಂಬಗಳ ರಚನೆ ಉಂಟಾಗುವ ವಿದ್ಯಮಾನವನ್ನು ಹೀಗೆಂದು ಕರೆಯಲಾಗುತ್ತದೆ: ಹೋಲೋಗ್ರಫಿ, ಪೂರ್ಣಲೇಖನ. ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗೆಂದರೆ ಮಸೂರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕೆ ಸಮನಾದಾಗ. ತುಂಬ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಸಂಪೂರ್ಣ ಆಂತರಿಕ ಪ್ರತಿಫಲನ.
ಭಾರತದಲ್ಲಿ ಫೆಬ್ರವರಿ 22ನೇ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ. ಏಕೆಂದರೆ ಈ ದಿನ ಸಿ.ವಿ. ರಾಮನ್ ಪರಿಣಾಮದ ಶೋಧನೆಯನ್ನು ಪ್ರಕಟಿಸಿದರು. ಕಡಲಿನ ಆಳದ ನೀರು ನೀಲಿಯಾಗಿ ಕಾಣಿಸಲು ಕಾರಣ ನೀರಿನ ಅಣುಗಳು ಸೂರ್ಯನ ಬೆಳಕನ್ನು ಚದುರಿಸುತ್ತವೆ. ಕಾಮನಬಿಲ್ಲು ಉಂಟಾಗಲು ಕಾರಣ ಬೆಳಕಿನ ವಕ್ರೀಭವನ. ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕು ಹೊರಸೂಸುವಿಕೆ ವೈಜ್ಞಾನಿಕ ವಿವರ ವಿಕಿರಣ. ಡಾಕ್ಟರ್ ಸಿ.ವಿ. ರಾಮನ್ ರವರಿಗೆ ನೊಬೆಲ್ ಪಾರಿತೋಷಕ ಈ ಕೆಳಗಿನ ಕ್ಷೇತ್ರದಲ್ಲಿ ದೊರಕಿರುತ್ತದೆ. ಭೌತಶಾಸ್ತ್ರ. ನಕ್ಷತ್ರಗಳು ರಾತ್ರಿ ಹೊಳೆಯಲು ಕಾರಣ ಬೆಳಕಿನ ವಕ್ರೀಕರಣದಿಂದಾಗಿ. ಕಾಮನಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯದ ಬಣ್ಣ ಯಾವುದು? ಹಳದಿ ಬಣ್ಣ. ಸೂರ್ಯೋದಯದ ಕೆಲವು ಕ್ಷಣಗಳ ನಂತರವೂ ಸೂರ್ಯ ಕಾಣಿಸುವುದಕ್ಕೆ ಕಾರಣ ರಿಫ್ರಾಕ್ಷನ್. ಈ ಕೆಳಗಂಡ ಕೊರತೆಯಿಂದ ಧ್ವನಿಯು ತೆರೆದ ಸ್ಥಳದಲ್ಲಿ ಪ್ರತಿಧ್ವನಿಸುವುದಿಲ್ಲ. ಪ್ರತಿಬಿಂಬಕ. ಪ್ರಕಾಶ ವರ್ಷವು ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ? ದೂರ. ಸಿ.ವಿ. ರಾಮನ್ರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಲು ಕಾರಣ ಪರಮಾಣುಗಳಿಂದ ಬೆಳಕಿನ ಚದುರುವಿಕೆ. ಶಬ್ದದ ಪುನರಾವೃತ್ತಿಗೆ ಸಿಡಿ ಬಳಸುವುದು. ಲೇಸರ್ ಕಿರಣ. ಕಾಮನಬಿಲ್ಲಿನ ಕೊನೆಯ ಬಣ್ಣಗಳು ನೇರಳೆ ಮತ್ತು ಕೆಂಪು. ದ್ವಿತೀಯ ಎಳೆಯು ಕೆಳಕಂಡ ತತ್ವದ ಅನ್ವಯ ಕಾರ್ಯನಿರ್ವಹಿಸುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ. ಲೇಸರ್ ಎಂದರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟರ್ ಎಮಿಷನ್ ಆಫ್ ರೇಡಿಯೇಷನ್. ಸಾಬೂನಿನ ತೆಳುಪದರದಲ್ಲಿ ಕಂಡುಬರುವ ಉಜ್ವಲ ವರ್ಣಗಳು ಈ ಪ್ರತ್ಯಕ್ಷ ವಿಷಯಗಳ ಪರಿಣಾಮವಾಗಿರುತ್ತದೆ. ನಾನಾ ಪ್ರತಿಫಲನ ಮತ್ತು ವಿಶೀಕರಣ. ಅತಿಭೇದಿಯ ಶಮನಕ್ಕೆ ಬಳಸಲಾಗುವ ORSನ ಪೂರ್ಣ ರೂಪ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಹಿಂಬದಿಯ ನೋಟಕ್ಕಾಗಿ ಮೋಟಾರು ಸವಾರರು ಉಪಯೋಗಿಸುವುದು ಪೀನದರ್ಪಣ. ಭ್ರಾಂತಿ ಮೈರೀಚಿಕೆಗೆ ಕಾರಣವೇನು? ಬೆಳಕಿನ ಧ್ರುವೀಕರಣ. ವಿದ್ಯುತ್ ತಂತು ಆಪ್ಟಿಕಲ್ ಫೈಬರ್ ಈ ಸೂತ್ರದ ಮೇಲೆ ಕಾರ್ಯವೆಸಗುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ. ಬೆಳಕನ್ನು ಕೆಳಗಿನ ವಿಧಗಳಲ್ಲಿ ಯಾವುದು ಸಸ್ಯಗಳಿಂದ ಪ್ರಬಲವಾಗಿ ಹೀರಲ್ಪಡುತ್ತದೆ? ನೀಲಿ ಮತ್ತು ಕೆಂಪು. ಯಾವುವು 3 ಪ್ರಾಥಮಿಕ ಬಣ್ಣಗಳಾಗಿವೆ? ಕೆಂಪು, ಹಸಿರು ಮತ್ತು ನೀಲಿ. ಬೆಳಕಿನ ವೇಗ ಈ ಕೆಳಗಿನ ಯಾವುದರಲ್ಲಿ ಹಾಯ್ದು ಹೋಗುವಾಗ ಕಡಿಮೆ ಇರುತ್ತದೆ? ನೀರು. ಬೆಳಕಿನ ವರ್ಷ ಎಂದರೇನು? ದೂರದ ಅಳತೆ. ಸರ್ ಸಿ.ವಿ. ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ಅವರು ಈ ಕೆಳಕಂಡದ್ದನ್ನು ಕುರಿತು ಮಾಡಿದ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನ ನೀಡಲಾಯಿತು. ಚದುರುವಿಕೆ. ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳು ಕೆಂಪಾಗಿರುತ್ತವೆ ಹಾಗೂ ಆಕಾಶವು ನೀಲಿಯಾಗಿರುತ್ತದೆ. ಇದನ್ನು ಯಾವ ಆಧಾರದ ಮೇಲೆ ವಿವರಿಸಬಹುದು? ಬೆಳಕಿನ ಚದುರುವಿಕೆ. ಆಂಗ್ಸ್ಟ್ರಾಮ್ ಮಾನವು ಅಳೆಯುವುದು ಬೆಳಕಿನ ತರಂಗ ದೂರವನ್ನು. ಕನ್ನಡಿಯಿಂದ 2 ಮೀಟರ್ ದೂರದಲ್ಲಿ ನಿಂತಿರುವ ಲೀಲಾ ಕನ್ನಡಿಯಲ್ಲಿನ ತನ್ನ ಪ್ರತಿಬಿಂಬವನ್ನು ದಿಟ್ಟಿಸುತ್ತಾಳೆ. ಲೀಲಾ ಮತ್ತು ಅವಳ ಪ್ರತಿಬಿಂಬದ ನಡುವಿನ ದೂರವು 3 ಮೀಟರ್. ಸೂರ್ಯನ ಬೆಳಕು ಮರದ ಮೂಲಕ ಹಾಯ್ದು ಬರುವಾಗ ನೆಲದ ಮೇಲೆ ವೃತ್ತಾಕಾರದ ನೆರಳನ್ನು ಮೂಡಿಸುತ್ತದೆ. ಏಕೆಂದರೆ ಬೆಳಕಿನ ವಿವರ್ತನೆಯಿಂದಾಗಿ. ಒಂದು ಕತ್ತಲು ಕೋಣೆಯಲ್ಲಿ ನೀಲಿ ಬೆಳಕಿನಿಂದ ಪ್ರಕಾಶಗೊಳಿಸಿದ ಕೆಂಪು ಧ್ವಜವು ಹೀಗೆ ಕಾಣುತ್ತದೆ. ಮೆಜೆಂಟಾ. ಒಂದು ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬವು ಮಿಥ್ಯ ಮತ್ತು ವಸ್ತುವಿನಷ್ಟೇ ದೊಡ್ಡದಿರುತ್ತದೆ. ಬೆಳಕಿನ ಕಿರಣವೊಂದು ನೀರಿನ ಮೇಲ್ಮೈ ಮೇಲೆ ಕೋನದಲ್ಲಿ ಬಿದ್ದಾಗ ಅದು ನೀರಿನ ಮೇಲ್ಮೈ ಮೇಲೆ 0 ಡಿಗ್ರಿ ಕೋನದಲ್ಲಿ ಬಿದ್ದಾಗ ಅದು ನೀರಿಗೆ ಪ್ರವೇಶಿಸುತ್ತಿದ್ದಂತೆ ಅದರ ವಕ್ರೀಭವನದ ಕೋನವೆಷ್ಟು? 0 ಡಿಗ್ರಿ. ಒಂದು ನೀರಿನ ಬಕೆಟ್ನಲ್ಲಿ ನೇರವಾದ ಸರಳನ್ನು ಓರೆಯಾಗಿ ಭಾಗಶಃ ಮುಳುಗಿಸಿದಾಗ ಅದು ಬಾಗಿದಂತೆ ಕಂಡುಬರುವುದಕ್ಕೆ ಬೆಳಕಿನ ವಕ್ರೀಭವನ. ವಿಬ್ಗಯರ್ ಎಂಬ ಸಂಕ್ಷೇಪಾಕ್ಷರವು ಏನನ್ನು ಸೂಚಿಸುತ್ತದೆ? ಕಾಮನಬಿಲ್ಲಿನ ಬಣ್ಣಗಳ ಅನುಕ್ರಮಣಿಕೆ. ಇವುಗಳಲ್ಲಿ ಯಾವುದನ್ನು ಅಳೆಯಲು ಜ್ಯೋತಿರ್ವರ್ಷವನ್ನು ಕಾಣಿಸ್ತಾ ಇಲ್ಲ ಮಾನವಾಗಿ ಬಳಸುವರು?
ದೂರ. ಬೆಳಕಿನ ಯಾವ ಗುಣದಿಂದ ಕಾಮನಬಿಲ್ಲು ಉಂಟಾಗುತ್ತದೆ? ಬೆಳಕಿನ ವಕ್ರೀಭವನ. ವಸ್ತುವಿಗಿಂತ ದೊಡ್ಡದಾದ ಮತ್ತು ನೇರವಾಗಿರುವ ಮಿಥ್ಯ, ಬಿಂಬ ತೋರುವ ಮಸೂರ, ಉನ್ನತ ಮಸೂರ. ಹನ್ನೆರಡು ಮೀಟರ್ ಆಳದ ಕೊಳದ ತಳದಲ್ಲಿರುವ ಮೀನು 9 ಮೀಟರ್ ಆಳದಲ್ಲಿರುವಂತೆ ತೋರುತ್ತದೆ. ನೀರಿನ ವಕ್ರೀಕರಣಾಂಕ 4/3. ಜ್ಯೋತಿರ್ವರ್ಷ ಅಳೆಯುವ ಮಾಪನ ದೂರ. 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಸಂಗಮ ದೂರವಿರುವ 2 ತೆಳು ಪೀನ ಮಸೂರಗಳನ್ನು ಒಟ್ಟಿಗೆ ಜೋಡಿಸಿದಾಗ 3.43 ಸೆಂಟಿಮೀಟರ್ ಆಗುತ್ತದೆ. ಆ ಜೋಡಣೆಯ ಸಂಗಮ ದೂರ 3.43 ಸೆಂಟಿಮೀಟರ್. ಬೆಳಕಿನ ಕಣಗಳು ಕೆಳಗಿನ ದರ ಸಮಾನ ಗುಣಗಳನ್ನು ಹೊಂದಿದೆ. ಕಣ ಅಥವಾ ತರಂಗಗಳೆರಡು. ಬಿಂಬಗ್ರಾಹಕ AU-F 4.5 ಮಸೂರವನ್ನು, BU-F 2.8 ಮಸೂರವನ್ನು ಹೊಂದಿವೆ ಮತ್ತು ಎರಡು ಮಸೂರಗಳ ವ್ಯಾಸ ಒಂದೇ ಆಗಿದೆ. ಆಗ ಎ ಯಿಂದ ತೆಗೆದ ಚಿತ್ರ ಯಾವಾಗಲೂ ಸ್ಪಷ್ಟವಾಗಿರುತ್ತದೆ. ತೆಳು ಸಾಬೂನು ಪೊರೆಯಲ್ಲಿ ಪ್ರಕಾಶಮಾನವಾಗದ ಬಣ್ಣಗಳು ಕಾಣಿಸುವುದರ ಕಾರಣ ಇದಾಗಿದೆ. ಬಹುಮುಖ ಪ್ರತಿಫಲನ ಮತ್ತು ವ್ಯತಿಕರಣ. ಅಪಾರದರ್ಶಕ ವಸ್ತುವಿನ ಬಣ್ಣವು ಅವು ಬಣ್ಣಗಳನ್ನು ಪ್ರತಿಫಲಿಸುವುದರಿಂದ ನೀರಿನಲ್ಲಿರುವ ಒಂದು ಗಾಳಿ ಗುಳ್ಳೆಯು ಕೆಳಗಿನಂತೆ ವರ್ತಿಸುತ್ತದೆ. ಅಂತರ್ಗೋಲ ಮಸೂರ, ನಿಮ್ನ ಮಸೂರ. ದ್ಯುತಿತಂತು ತತ್ವದ ಪ್ರಕಾರ ಕೆಲಸ ಮಾಡುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ. ಒಂದು ದರ್ಪಣವನ್ನು 0 ಕೋನದಿಂದ ಪರಿಭ್ರಮಣಿಸಿದಾಗ ಪ್ರತಿಫಲಿತ ಕಿರಣ ಈ ಕೋನದಿಂದ ಪರಿಭ್ರಮಣಿಸುವುದು 20. ಬೆಳಕು ಹೆಚ್ಚಿದಂತೆ ಹರಡಿಕೊಳ್ಳುವುದು ಯಾವಾಗ ಎಂದರೆ ಅದು ದೃಗ್ವಿಜ್ಞಾನದ ತತ್ವಾನುಸಾರ ಏಕರೂಪತೆಯನ್ನು ಹೊಂದಿರದಿದ್ದರೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.